ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಮುಖ ತುಂಬಾ ಗ್ಲೋ ಬರೋದಕ್ಕೆ ಅಂತ ನಾನು ಇವತ್ತೊಂದು ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ? ನಾವು ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಮುಖ ಶೈನಿಂಗ್ ಇರಬೇಕು, ತುಂಬಾ ಗ್ಲೋ ಬರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ನಾನೊಂದು ಆಯಿಲ್ನ ತೋರಿಸ್ತಾ ಇದ್ದೀನಿ. ಆ ಆಯಿಲ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಆ ಪಾತ್ರೆಗೆ ಒಂದು ಬೌಲಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಅದು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈ ಥರ ನಾವು ಆಯಿಲ್ ಮಾಡೋದ್ರಿಂದ ಮುಖ ತುಂಬಾ ಚೆನ್ನಾಗಿ ಒಳ್ಳೆ ಗ್ಲೋಯಿಂಗ್ ಬರುತ್ತೆ, ಮುಖನ ತುಂಬಾ ಬ್ರೈಟ್ ಮಾಡುತ್ತೆ. ನೋಡಿ, ಇವಾಗ ಆಯಿಲೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾನು ರತನ್ ಚೂಟು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಡುತ್ತೆ ಇದು ಹಾಕೋದ್ರಿಂದ. ನೀವು ಇದಿಲ್ಲ ಅಂದರೆ ನೀವು ಬೀಟ್ರೋಟು ತುರಿದು ಹಾಕೋಬೋದು. ಬೀಟ್ರೋಟ್ ಹಾಕೋ ಬದಲು ಈ ರತನ್ ಚೂಟ್ ಹಾಕಿದ್ರೇ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಬರುತ್ತೆ ಇದು. ಅದು ಹಾಕ್ತಿದ್ದಂಗೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಲ್ಲರ್ ಬಿಟ್ಕೊತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಲ್ಲರ್ ಬಿಡ್ತಾ ಇದೆ. ನೋಡಿ, ಈ ಕೇಸರಿ ಕಲ್ಲರ್ ಬಿಡುತ್ತೆ ನೋಡಿ, ಆ ಥರ ಕಲರ್ ಚೇಂಜ್ ಆಗ್ತಾ ಇದೆ. ಇದು ನಿಮಗೆ ಗಂದಿಗೆ ಅಂಗಡಿನಲ್ಲೂ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಸಹ ಸಿಗುತ್ತೆ. ಆನ್ಲೈನಲ್ಲಿ ತುಂಬ ರೇಟು, ಗಂದಿಗೆ ಅಂಗಡಿನಲ್ಲೇ ತಗೊಳ್ಳಿ. ನಾನು ತಂದಿದ್ದು 50 ಗ್ರಾಮಿಗೆ 40 ರೂಪಾಯಿ. ನೀವು ಆನ್ಲೈನಲ್ಲೆಲ್ಲ ತಗೊಳಕ್ಕೆ ಹೋಗಬೇಡಿ, ತುಂಬ ರೇಟ್ ಇರುತ್ತೆ ಆನ್ಲೈನಲ್ಲಿ. ಹಾಗಾಗಿ ಗಂದಿಗೆ ಅಂಗಡಿನಲ್ಲೇ ತಗೊಳ್ಳಿ, ಕಡಿಮೆ ರೇಟಿಗೂ ಸಹ ಸಿಗುತ್ತೆ. ನೋಡಿ, ಇದು ಚೆನ್ನಾಗೆ ಕಾದಿದೆ. ಆ ರತನ್ ಚೂಟ್ ಹಾಕಿದ್ಮೇಲೆ ಮತ್ತು ಈ ಕೊಬ್ಬರಿ ಎಣ್ಣೆ ರತನ್ ಚೂಟು ಎರಡೂ ಸಹ ಚೆನ್ನಾಗೆ ಬಿಸಿಯಾಗಿದೆ. ನೋಡಿ, ಆ ಬಿಸಿ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ. ಈ ರತನ್ ಚೂಟ್ ಹಾಕೋದ್ರಿಂದನೇ ನಮ್ಮ ಸ್ಕಿನ್ನು ತುಂಬ ಶೈನಿಂಗ್ ಬರುತ್ತೆ. ಮತ್ತು ಇನ್ನೊಂದು ಖುಷ್ಬು ಆಯಿಲು ಅಂತಲೇ ಸಹ ಇದು ಫೇಮಸ್ ಆಗಿದೆ. ಖುಷ್ಬು ಅವರು ಸಹ ಇದೇ ಥರನೇ ಆಯಿಲ್ ಯೂಸ್ ಮಾಡ್ತಿದ್ರಂತೆ, ಹಂಗಾಗಿ ಅವ್ರ ಸ್ಕಿನ್ನು ಸಹ ಅಷ್ಟು ಬ್ರೈಟ್ನೆಸ್ ಆಗಿರೋದು. ಇನ್ನು ಕ್ಯಾರೆಟು, ನಾನು ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೆ. ಆ ಕ್ಯಾರೆಟನ್ನು ಇದ್ರಲ್ಲಿ ಹಾಕ್ಕೊಳ್ಳೋಣ. ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಈ ಕ್ಯಾರೆಟ್ ಯಾವ ಥರ ಆಗಬೇಕು ಅಂದರೆ ಕುರುಮ್ ಅಂತ ಇವಾಗ ನಾವು ಪಕೋಡ ಎಲ್ಲ ತಿಂತೀವಿ ನೋಡಿ, ಆ ಪಕೋಡ ರೀತಿ ಬೇಯಬೇಕು ಇದು. ಆ ಥರ ಬೇಯಿಸ್ಕೊಂಡಾಗ್ಲೇ ಇದು ಕಲರು ಚೆನ್ನಾಗೇ ಬಿಡೋದು, ಮತ್ತು ಅದರಲ್ಲಿರೋ ಸತ್ವನೂ ಸಹ ಬಿಡೋ ಅಂಥದ್ದು. ತುಂಬ ಚೆನ್ನಾಗೇ ಇದು ರಿಸಲ್ಟು ಸಹ ಬರುತ್ತೆ. ನಾವು ಒಂದು ಸರಿ ನೀವು ಹಚ್ಚಿ ಟ್ರೈ ಮಾಡಿ ನೋಡಿ, ಒಂದು ವಾರದೊಳಗೇ ರಿಸಲ್ಟ್ ಬರುತ್ತೆ. ಇನ್ನು ಕೇಸರಿ, ಈ ಕೇಸರಿ ಹಾಕೋದ್ರಿಂದನೂ ಅಷ್ಟೇ ನಮ್ಮ ಮುಖಕ್ಕೆ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ, ಮತ್ತು ತುಂಬ ಶೈನಿಂಗು ಸಹ ಬರುತ್ತೆ. ಈ ಕೇಸರಿನೂ ಅಷ್ಟೇ ನಿಮಗೆ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ. ಇದು ಕೇಸರಿನೂ ತುಂಬ ಕಾಸ್ಟ್ಲಿ ಇದು. ನೋಡಿ, ಇಷ್ಟು ಚಿಕ್ಕ ಪ್ಯಾಕೆಟಿಗೆ 150 ರೂಪಾಯಿ. ನಾನು ಒಂದು 2-3 ದಳ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದ್ರೂ ಸಹ ನೀವು ಹಾಕೋಬೋದು. ನೋಡಿ, ಇಷ್ಟಕ್ಕೇ 150 ರೂಪಾಯಿ. ನೀವು ನಾಳೆ ಫಂಕ್ಷನಿಗೆ ಹೋಗ್ತೀನಿ ಅನ್ನಂಗಿತ್ತು ಅಂದರೆ ನೈಟ್ ಹಚ್ಕೊಂಡು ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಮುಖ ವಾಶ್ ಮಾಡಿ ಮೇಕಪ್ ಮಾಡ್ಕೊಂಡು ಹೋಯ್ತು ಅಂದರೆ ತುಂಬ ಪಳಪಳ ಅಂತಿರುತ್ತೆ ಮುಖ ಅಂತೂ. ಕೇಳ್ತಾರೆ, ನೀವು ಪಾರ್ಲರಿಗೆ ಹೋಗಿದ್ರಾ ಅಂತ ಕೇಳ್ತಾರೆ, ಅಷ್ಟು ಶೈನಿಂಗ್ ಬರುತ್ತೆ ಇದು. ನಾವು ಪಾರ್ಲರಿಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ, ಮನೇಲೇ ಇರೋವಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ನಮ್ಮ ಅಂದ ಸೌಂದರ್ಯನ ಹೆಚ್ಚಿಸ್ಕೋಬಹುದು. ನೋಡಿ, ಈ ಥರ ಕಲರ್ ಬಿಡುತ್ತೆ ಚೆನ್ನಾಗಿ. ಆ ಕ್ಯಾರೆಟಲ್ಲಿರೋವಂಥ ಸತ್ವ ಎಲ್ಲ ಬಿಟ್ಕೋಬೇಕು. ಆ ಥರ ನಾವು ಕುದಿಸ್ಕೋಬೇಕು ಇದನ್ನು. ನೋಡಿ, ಅಲ್ಲಿ ಕುದೀತಾ ಇದೆಯಲ್ಲ, ಈ ಥರ ಕುದಿಬೇಕು ಚೆನ್ನಾಗಿ. ವಾಯ್ಸ್ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಕ್ಷಮಿಸಿ. ಈ ಥರ ಆಯಿಲ್ ಮಾಡಿ ನಾವು ಬೆಳೆಸೋದ್ರಿಂದ ನಮ್ಮ ಮುಖ ಫಳಫಳ ಅಂತ ಹೊಳಿತಾ ಇರುತ್ತೆ, ಮತ್ತು ಒಳ್ಳೆ ಶೈನಿಂಗ್ ಬರುತ್ತೆ. ಈ ಥರ ಆಯಿಲ್ ಮಾಡಿ ನೀವು ಹಚ್ಚಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ. ಒಂದು ವಾರನೂ ಬೇಕಾಗಿರಲ್ಲ, ಅಷ್ಟು ಬೇಗನೆ ಸಹ ರಿಸಲ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ಇದು ಆಗಿದೆ. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನೋಡಿ, ಈ ಥರ ಒಂದು ಬೌಲಿಗೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಒಂದು ಯಾವುದಾದ್ರೂ ಡಬ್ಬಿ ಇರುತ್ತೆ ನೋಡಿ, ಖಾಲಿ ಇರೋವಂಥ ಡಬ್ಬಿನಲ್ಲಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಕಲ್ಲರೇ ನೋಡಿ ಯಾವ ಥರ ಚೇಂಜ್ ಆಗಿದೆ. ಈ ಕೇಸರಿ ಮತ್ತು ರತನ್ ಚೂಟು ಇದೆಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಒಳ್ಳೆ ಕಲರು ಬಂದಿದೆ, ಮತ್ತು ನಮ್ಮ ಮುಖಕ್ಕೆ ಒಳ್ಳೆ ಶೈನಿಂಗು ಸಹ ಸಿಗುತ್ತೆ. ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋ ಬದಲು ಮನೆಯಲ್ಲೇ ನಾವು ಇರೋದ್ರಲ್ಲೇ ಉಪಯೋಗಿಸ್ಕೊಂಡು ನಮ್ಮ ಸೌಂದರ್ಯನ ಹೆಚ್ಚಿಸ್ಕೋಬೋದು. ನೋಡಿ, ಅಲ್ಲಿ ಕಲ್ಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತವು. ಇದನ್ನು ಒಂದು ಹನಿ ಹಾಕ್ಕೊಂಡು ನಾವು ಮುಖಕ್ಕೆಲ್ಲ ಅಪ್ಲೈ ಮಾಡಿದ್ರೇ ಸಾಕು, ಒಂದು ಹನಿ ತೊಗೊಂಡ್ರೂ ಸಾಕು, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದನ್ನೇನು ಜಾಸ್ತಿನೂ ಸಹ ನಾವು ಹೆಚ್ಕೊಬೇಕು ಅನ್ನೋದೇನು ಇರೋಲ್ಲ, ಒಂದೇ ಒಂದು ಹನಿ ಹಾಕ್ಕೊಂಡು ಸಹ ಮುಖಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಲ್ಲರೆಲ್ಲ ಬಿಟ್ಕೊಂಡಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಇದು ಆಯಿಲು ಅಂತ.
ನೋಡಿ ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಅಲ್ಲಿ ಸ್ಪೂನಲ್ಲಿ ಹಾಕ್ಕೊತಿದ್ದೇನೆ. ಕಲ್ಲರ್ ನೋಡಿ ಯಾವ ಕಲ್ಲರ್ ಬಂದಿದೆ ಅಂತ. ನೋಡಿ ಒಂದು ಸ್ಪೂನೇ ಸಾಕು, ಒಂದು ಸ್ಪೂನು ಬೇಕಾಗಿರಲ್ಲ, ಒಂದು ಹನಿ ಅಷ್ಟೇ. ಒಂದು ಹನಿನ 2 ಕೈಗೂ ಈ ಥರ ಅಪ್ಲೈ ಮಾಡಿಕೊಂಡು ನೀವು ಮುಖಕ್ಕೆ ಈ ಥರ ಮಸಾಜ್ ಥರ ಮಾಡಿ ಚೆನ್ನಾಗೆ ಮಸಾಜ್ ಮಾಡಬೇಕು. ನಮ್ಮ ಮುಖ ಕೆನ್ನೆ ಏನೇ ಜೋತು ಬಿದ್ದಿದ್ರೂ ಸಹ ಇದೆಲ್ಲ ಹೋಗುತ್ತೆ. ಈಗ ನಾವು ಯಾವುದೇ ಒಂದು ಕ್ರೀಮ್ ಹಚ್ಬೇಕಾದ್ರೂ ಅಷ್ಟೇ ಚೆನ್ನಾಗೆ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿದಾಗ್ಲೇ ನಮ್ಮ ಮುಖದಲ್ಲಿರೋ ಅಂತಹ ಬಾಡಿಲಿರೋ ಅಂತಹ ಬ್ಲಡ್ ಸರ್ಕ್ಯುಲೇಷನ್ ಆಗೋದು. ಹಂಗಾಗಿ ಒಂದು 5 ನಿಮಿಷ ಆದರೂ ನಾವು ಈ ಥರ ಮಸಾಜ್ ಮಾಡಬೇಕು. ಈ ಆಯಿಲ್ನ ನೀವು ನೈಟು ಮಲ್ಕೋಬೇಕಾದ್ರೂ ಸಹ ಹಚ್ಕೊಂಡು ಮಲ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆ ಟೈಮು ಮನೆಯಲ್ಲೇ ಇರಬೇಕಾದ್ರೂ ಸಹ ಹಚ್ಕೋಬೋದು. ನೀವು ಈ ಆಯಿಲ್ ಹಚ್ಕೊಂಡು ಹೊರಗಡೆ ಎಲ್ಲ ಹೋಗೋ ಆಗಿಲ್ಲ, ಮನೆಯಲ್ಲೇ ಇದ್ದಾಗ ಹಚ್ಕೊಳ್ಳಿ. ಇಲ್ಲಾಂದರೆ ನೈಟ್ ಹಚ್ಕೊಂಡ್ರೂ ಬೆಸ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.